ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಟ್ರಸ್ಟ್. ಈ ಟ್ರಸ್ಟಲ್ಲಿ ತಾವು ಏನು ಸಕ್ರಿಯವಾಗಿ ಭಾಗವಹಿಸ್ತೀರಿ. MJF ನೀವು ಕೇಳಿರ್ಬೋದು, ಮೆಲ್ವಿನ್ ಜೋನ್ಸ್ MJF, PMJF ಕೇಳಿದ್ರಿ, ಪ್ರೋಗ್ರೆಸಿವ್ ಮೆಲ್ವಿನ್ ಜೋನ್ಸ್. ಹಾಗಾಗಿ ಇಲ್ಲಿ ಬರುವಂಥ ಹಣನ ನಾವು ಇಂಟರ್ನ್ಯಾಷನಲಲ್ಲಿ ಯಾವುದೋ ಒಂದು ಅರ್ಥಕ್ವೇಕ್ ಇರ್ಬೋದು, ಕೆಲಾಮಿಟಿ ಇರ್ಬೋದು, ಬೇರೆ ಪ್ರಭಾವ ಇರ್ಬೋದು, ಇಂಥ ಒಂದು ಎಲ್ಲ ಕೂಡ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಹಣನ ಬಳಸ್ತಾರೆ. ಅದೇ ರೀತಿ ನಮ್ಮೆಲ್ಲ ಕೂಡ DLSS ಅಂತ ನಾವು ಕೇಳಿರ್ತೀವಿ, ಡಿಸ್ಟ್ರಿಕ್ಟ್ ಲೈನ್ ಫೌಂಡೇಶನ್. ಅಲ್ಲಿ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಡಿಸ್ಟ್ರಿಕ್ಟ್ ಲೈನ್ ಫೌಂಡೇಶನ್ ಇದೆ. ಇಲ್ಲಿ ನೀವು ಸ್ಕಾಲರ್ಶಿಪ್ ಕೊಡೋದು ನೋಡಿರ್ತೀವಿ, ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಆದಂಥ ಟ್ರಸ್ಟೀಸ್ ಇರ್ತಾರೆ. ಹಾಗಾಗಿ ಇದು ಒಂದು ಸಪ್ರೇಟ್ ಸಂಸ್ಥೆ. ಲೈನ್ಸಲ್ಲಿ ಇದು ಇಸ್ ಆಲ್ಸೋ ಒನ್ ಆಫ್ ದಿ ಅದರ್ ವಿಂಗ್, ಸೇವೆ ಮಾಡುವಂಥ ಟ್ರಸ್ಟು. ಇಟ್ ಇಸ್ ರಿಜಿಸ್ಟರ್ಡ್ ಅಂದರೆ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್. ಹಾಗಾಗಿ ಇಲ್ಲಿ ಏನು ನಾವು ಸೇವೆ ಮಾಡಲಿಕ್ಕೆ ಬರ್ತೇವೆ ಸಮಾಜದಲ್ಲಿ ಆ್ಯಸ್ ಎ ಟ್ರಸ್ಟೀಸ್. ನೀವು ಎಲ್ಲ ಟ್ರಸ್ಟಿಗಳಲ್ಲಿ ಹಣ ಕೇಳಬೇಕಂದ್ರೆ ಭಾಳ ಕಷ್ಟ ಇದೆ. ಅದೇ ರೀತಿ DLSF, MJF ಎಷ್ಟು ಜನ ಸದಸ್ಯರಿದ್ದಾರೆ? MJF ತಮ್ಮಲ್ಲಿ MJF ಹಾಕು. ನಿಮ್ಮ ಚಂದ್ರಶೇಖರ್ ಇದ್ದಾರೆ, ಕೇಳಿ MJF ಬಗ್ಗೆ ಭಾಳಷ್ಟು ಹೇಳ್ತಾರೆ. PMJF, MJF ಅದು ಬಹುಶಃ ನಾನು ಚಂದ್ರಶೇಖರ್ ಮತ್ತೊಂದು ಕಾಣಿಸ್ತದೆ. PMJF, MJF ನಿಮ್ಗೆ ಹೇಳ್ತೇನೆ. ನಾನು ಜಿಲ್ಲಾ ರಾಜ್ಯಪಾಲರಾಗಿದ್ದಾರೆ 2007-8, 127 MJF ಮಾಡಿ, 127 MJF. ಇಟ್ ಇಸ್ ದ ರೆಕಾರ್ಡ್ ಆಫ್ ದ ಸ್ಟೇಟ್. ನಾವು ಐ ಥಿಂಕ್ ದಟ್ ರೆಕಾರ್ಡ್ ಹ್ಯಾಸ್ ಬಿನ್ ಬ್ರೋಕನ್. ಯಾವುದೇ ರೆಕಾರ್ಡು ಇರ್ತದೆ ಅದು ಅಳಿಸೋಗುತ್ತೆ, ಅದು ಇರೋದಂಥ ಸಮಾಜದಲ್ಲಿ ಇರುವಂಥದ್ದು. ಹಾಗಾಗಿ MJF ನಾವೇನು ಹಣ ಕೊಡ್ತೀವಿ ಅದು ಒಳ್ಳೆಯ ಸರ್ಟಿಫಿಕೇಟ್ ಉದ್ಯೋಗ ಆಗುತ್ತೆ. ಯಾವುದೇ ನಾವು ಹಣ ಕೊಟ್ಟಿದ್ದು ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತಾರೆ. ಹಾಗಾಗಿ ಈ ಒಂದು MJF ಆದಾಗ ನಾವು ಒಂದು ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. LCF ಅಂದರೆ ಇದೇನೆ. LCF ಅಂದರೆ ಇಸ್ ಎ ಸರ್ವಿಸ್ ಫೌಂಡೇಶನ್ ಆರ್ಗನೈಸೇಷನ್. ಇಲ್ಲಿ ಸೇವೆ ಮಾಡಿ ಇವತ್ತು ರೈಸ್ ಫಂಡ್ ರೈಸ್ ಮಾಡಬೇಕು ಅಂದರೆ ನಿಮಗೆ CSR ಫಂಡ್ಸ್ ರೈಸ್ ಮಾಡ್ತೀರಿ. ಅದು ಕೂಡ ಪ್ರಚಾರದ ಕೆಲಸ ಅಲ್ಲ, ತಾವು ಕೂಡ ರೈಸ್ ಮಾಡ್ಬೋದು. ಸಂಸ್ಥೆಗೆ ಬೇಕಾದಂಥ ಹಣನೂ ಸಂಗ್ರಹಿಸುವಂಥ ಕೆಲಸ ಇರ್ತದೆ. ಅದ್ರ ಜೊತೆಗೆ ನೀವು DLSF ಸರ್ವಿಸ್ ಆ್ಯಕ್ಟಿವಿಟೀಸ್ ಕೂಡ ಮಾಡೋದಕ್ಕೆ ಅವಕಾಶ ಇರ್ತದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ನೀವು SSLC ಪಾಸ್ ಆದಾಗ ಮಾರ್ಕ್ಸ್ ನೋಡಿದಾಗ ಅವರಿಗೆ ವಿದ್ಯಾರ್ಥಿ ವೇತನ ಕೊಡ್ತೀರಿ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀರಿ. ಈ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ DLSF. ನಮ್ಮ DLSF ಇದೆ, ಡಿಸ್ಟ್ರಿಕ್ಟ್ ಲೈನ್ ಫೌಂಡೇಶನ್. ಅದು ಒಂದು ಇಂಟ್ರೆಸ್ಟ್ ಬರುತ್ತೆ, ಭಾಳಷ್ಟು ಉತ್ತಮವಾದ ಇಂಟ್ರೆಸ್ಟ್ ಬರುತ್ತೆ. ಆ ದುಡ್ಡಿನಲ್ಲಿ ನಾವು ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾ ಇರ್ತೀವಿ. ಇಂಥದ್ದೆಲ್ಲ ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಗೆ ಇದು ವಿನಿಯೋಗಿಸ್ತದೆ. ಹಾಗಾಗಿ ಇದು ನೀವು ಈಗ LCF ಕೋಆರ್ಡಿನೇಟರ್ ಆಗಿ ಇದ್ದೀರಿ. LCF ಕೋಆರ್ಡಿನೇಟರ್ ಅಂದರೆ ಇದಕ್ಕೆ ಕೋಆರ್ಡಿನೇಟ್ ಮಾಡುವಂಥದ್ದು. MJF ಮಾಡಲಿಕ್ಕೆ, ಅದು ಸೇವೆ ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ, ಫಂಡ್ ರೈಸ್ ಮಾಡಲಿಕ್ಕೆ, ಇಂಥದ್ದೆಲ್ಲ ಕಾರ್ಯಕ್ರಮಗಳಿಗೆ ತಾವು ಒಗ್ಗೂಡಿಸ್ತೀರ ಅಂತ ಭಾವಿಸ್ತೇನೆ. ನೀವು ಮಾಡ್ತೀರ ಅಂತ ಭಾವಿಸ್ತೇನೆ. ವಿಲ್ ಯು ಡೂ ಇಟ್ ಸರ್? ಥ್ಯಾಂಕ್ ಯು.